ಡಾಕ್ಟರ್ ಅರುಣಾ ಮೇಡಮ್ ಬಂದಿದ್ದಾರೆ, ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು. ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇವೆ. ಸರಿ ಸರ್, ಸರಿ. ಹಲೋ, ಇದೀಗ ವೇದಿಕೆ ಆಗಮಿಸ್ತಾ ಇದ್ದಾರೆ ನಮ್ಮ ಮಾಜಿ ಟೂಡಾ ಅಧ್ಯಕ್ಷರಾದ ಪಾಗ ಶ್ರೀಧರ್ ಅವರು ಹಾಗೂ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಶ್ರೀಯುತ ಕುಮಾರ್ ಅವರು. ದಯವಿಟ್ಟು ಕರೋಣ ವೇದಿಕೆ ಕರೋಣಾಗಿ. ದಯವಿಟ್ಟು ಪಂದ್ಯವನ್ನು ಪ್ರಾರಂಭಿಸಬೇಕು ಅಂತ ನಮ್ಮ ಅಧಿಕಾರಿ ವರ್ಗದವರಲ್ಲಿ ಕೇಳ್ಕೊತೇನೆ. ಮಹಿಳಾ ವಿಭಾಗದ ಫೈನಲ್ ಪಂದ್ಯ. ವೇದಿಕೆಯ ಎಡಭಾಗದಲ್ಲಿ ಕಪ್ಪು ಮತ್ತು ರೋಸ್ ಕಲರ್, ಪಿಂಕ್ ಕಲರ್ ಹಾಕೊಂಡು ಸಮವಸ್ತ್ರದಲ್ಲಿ ಹಾಡ್ತಾ ಇರತಕ್ಕಂಥ ತಂಡ ಆಳ್ವಾಸ್, ಮೂಡುಬಿದಿರೆ ಆಳ್ವಾಸ್. ನೀಲಿ ಮತ್ತು ಕೆಂಪು ಮಿಶ್ರಿತ ಸಮವಸ್ತ್ರದಲ್ಲಿ ಆಡ್ತಿರ್ತಕ್ಕಂಥ ತಂಡ KKSC ಕುರುಬೂರು ತಂಡ. ದಯವಿಟ್ಟು ಪಂದ್ಯವನ್ನು ಶುರು ಮಾಡಬೇಕು ಅಂತ ಕೇಳ್ಕೊತೇನೆ ನಮ್ಮ ಅಧಿಕಾರಿ ವರ್ಗದವರಲ್ಲಿ. ಹಲೋ, ಈಗ ಕುರುಬೂರು ತಂಡದ ಪರವಾಗಿ ಆಡ್ತಾ ಇರ್ತ ನಂಬರ್ 8 ಚೈತ್ರ. ಇವರು ಭಾರತ ತಂಡವನ್ನು ಪ್ರತಿನಿಧಿಸಿ ಚಿನ್ನದ ಪದಕ ವಿಶ್ವಕಪ್ನಲ್ಲಿ ವಿಜೇತ ತಂಡದ ಸದಸ್ಯರಾಗಿದ್ದರು. ಚೈತ್ರ, ಕುರುಬೂರಿನ ಚೈತ್ರ.
ಹಲೋ. ಕ್ರೀಡಾಪಟುಗಳಿದ್ದರೆ ಕ್ರೀಡೆ, ದಾನಿಗಳಿದ್ದರೆ ಕ್ರೀಡಾಕೂಟ. ಇದು ತಮ್ಮೆಲ್ಲರಿಗೂ ಒಂದು ಸೂಚನೆ. ನಮ್ಮ ಎಲ್ಲ ದಾನಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಲೋ. ಚೆಕ್. ಹಲೋ. ನಮ್ಮ ಜನಪ್ರಿಯ ತುಮಕೂರು ಗ್ರಾಮಾಂತರ ಶಾಸಕರು ಸುರೇಶ್ ಗೌಡರು ಬರ್ತಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅವರ ಸ್ವಾಗತವನ್ನು ಬಯಸ್ತೇವೆ. ನಮ್ಮ ಜನಪ್ರಿಯ ಶಾಸಕರು ಸುರೇಶ್ ಗೌಡರು ಬರ್ತಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೂಡ ಬಯಸ್ತಾ ಇದೆ ವಿವೇಕಾನಂದ ಕ್ರೀಡಾ ಸಂಸ್ಥೆ. ಸೌಂಡ್ ಕೊಡ ಪಂಚರು, ಮೈಕ್ ಸೌಂಡ್ ಕೊಡ. ನಿನ್ನೆ ತಾನೇ ಅವರ 60ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ ನಮ್ಮ ಗ್ರಾಮಾಂತರ ಶಾಸಕರಾದ ಸನ್ಮಾನ್ಯ ಶ್ರೀ ಸುರೇಶ್ ಗೌಡರವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ದಯವಿಟ್ಟು ಚಪ್ಪಾಳೆ ಹೊಡೆದು ಅವರನ್ನು ಸ್ವಾಗತ ಮಾಡಬೇಕು. ಮತ್ತು ಜೊತೆಯಲ್ಲಿ ಧನ್ಯಾಕುಮಾರ್ ಅವರು ನಮ್ಮ ಕನ್ನಡ ಪರ ಸಂಘಟನೆ ಅಧ್ಯಕ್ಷರು ಕೂಡ ಇದ್ದಾರೆ, ಅವರು ಕೂಡ ಸ್ವಾಗತ. ಈ ಒಂದು ಕ್ರೀಡಾಕೂಟದ ಮತ್ತೋರ್ವ ದಾನಿಗಳಾದಂತಹ ವಿಕೆ ಫ್ರೂಟ್ಸ್ ಮಾಲೀಕರಾದಂತಹ ಪುರುಷೋತ್ತಮ ಅವರು ಬಂದಿದ್ದಾರೆ. ಅವರಿಗೂ ಕೂಡ ವೇದಿಕೆಗೆ ತುಂಬ ಹೃದಯದ ಸುಸ್ವಾಗತ ಸರ್. ವಿಕೆ ಫ್ರೂಟ್ಸ್ ಮಾಲೀಕರಾದಂತಹ ಶ್ರೀಯುತ ಪುರುಷೋತ್ತಮರವರು. ಹಲೋ. ಈಗ ಆಡುತ್ತಿರುವ ಆಟಗಾರ್ತಿ ಇದ್ದಾರಲ್ಲ, ನಂಬರ್ 8 ನಾಟ್ಔಟ್ ಆಟಗಾರ್ತಿ, ಇವರೇ ವಿಶ್ವಕಪ್ನಲ್ಲಿ ಭಾರತ ತಂಡದ ಪರವಾಗಿ ಆಡಿದಂತಹ ಆಟಗಾರ್ತಿ ಚೈತ್ರ. ವಿಶ್ವಕಪ್ನಲ್ಲಿ ಭಾರತದ ಪರವಾಗಿ ಆಡಿದಂತಹ ಆಟಗಾರ್ತಿ ಚೈತ್ರ.
ಚಿನ್ನದ ಪದಕ ವಿಜೇತೆ ಚೈತ್ರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮಾಂತರ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರವನ್ನು ತನ್ನದೇ ಆದ ರೀತಿಯಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕೊಡುಗೆ ನೀಡಿ ಶಾಲಾ ಕಟ್ಟಡಗಳನ್ನು ಅಭಿವೃದ್ಧಿಪಡಿಸಿ ನೀರಾವರಿ ಯೋಜನೆ ಜಾರಿಗೊಳಿಸಿ ರೈತರ ಪಾಲಿಗೆ ಅತ್ಯುತ್ತಮವಾದ ಶಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಸುರೇಶ್ ಗೌಡರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕು ಅಂತ ನಮ್ರತೆ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ಅದೇ ಹೇಳ್ತಿರೋದು. ಮೊದಲನೇ ಸುತ್ತಿನ ನಂತರ ಈಗ ನಡೆಯುತ್ತಿರುವಂತಹ ಫೈನಲ್ ಪಂದ್ಯದಲ್ಲಿ ಕುರುಬೂರು ಹಾಗೂ ಆಳ್ವಾಸ್ ಸ್ಪೋರ್ಟ್ಸ್ ಕ್ಲಬ್ ನಡುವಿನ ಅಂಕಣ ಒಂದರಲ್ಲಿ ನಡೆಯುವಂತಹ ಸ್ಕೋರ್ ಈ ರೀತಿ ಇದೆ. ಕುರುಬೂರು ತಂಡ ಡ್ರೀಮ್ ರನ್ ಅಂದ್ರೆ 100 ನಿಮಿಷದ ನಂತರ ಓಡ್ತಾರಂತ ಪಾಯಿಂಟ್ಗಳನ್ನ ಕೌಂಟ್ ಮಾಡ್ಕೊಂತ 5 ಅಂಕಣ ಗೆಲ್ಸ್ಕೊಂಡಿದೆ ಕುರುಬೂರು ತಂಡ ಡಿಫೆನ್ಸ್ ಮಾಡೋದ್ರಲ್ಲಿ. ಹಾಗೆ ಆಪೋನೆಂಟ್ ಆಳ್ವಾಸ್ ತಂಡ ಚೇಸಿಂಗ್ ಅಲ್ಲಿ 2 ಅಂಕಣಗಳನ್ನ ಗಳಿಸಿಕೊಂಡಿದೆ. ಇದರಲ್ಲಿ ಕುರುಬೂರು ತಂಡದ ಪರವಾಗಿ ಚೆಸ್ಟ್ ನಂಬರ್ 8 ಚೈತ್ರ 3 ನಿಮಿಷ 30 ಸೆಕೆಂಡ್ಗಳ ಆಟ ಆಡಿ ತಂಡಕ್ಕೆ ಡ್ರೀಮ್ ರನ್ ತರಿಸಿಕೊಂಡಿದ್ದಾರೆ. ಚೆಸ್ಟ್ ನಂಬರ್ 8 ಚೈತ್ರ. ಈ ಚೈತ್ರ ಅವರು ಕಳೆದ ಬಾರಿ ಡೆಲ್ಲಿಯಲ್ಲಿ ನಡೆದಂತಹ ವಿಶ್ವಕಪ್ ಖೋಖೋ ವಿಶ್ವಕಪ್ನಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿ ಭಾರತಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟಂತಹ ಕ್ರೀಡಾಪಟು ಚೈತ್ರ. ಚೆಸ್ಟ್ ನಂಬರ್ 8 ಕುರುಬೂರು. ಚೆಸ್ಟ್ ನಂಬರ್ 8 ಚೈತ್ರ ಅವರು ಅಂಕಣ ಮಧ್ಯ ಬರಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಚೈತ್ರ ಅಂಕಣ ಮಧ್ಯಕ್ಕೆ ಬರಬೇಕು. ಈಗ ನೀವು ನೋಡ್ತಾ ಇರುವಂತಹ ಕ್ರೀಡಾಪಟು ಚೆಸ್ಟ್ ನಂಬರ್ 8 ಕುರುಬೂರು ತಂಡದ ಆಟಗಾರ್ತಿ ವಿಶ್ವಕಪ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದಂತ ವಿದ್ಯಾರ್ಥಿನಿ ಚೈತ್ರ ಕುರುಬೂರು.
ಇತ್ತೀಚೆಗೆ ತಮ್ಮ ಜನ್ಮದಿನೋತ್ಸವವನ್ನು ಆಚರಿಸಿಕೊಂಡಂಥ ಸುರೇಶ್ ಗೌಡರು ದಯವಿಟ್ಟು ಕ್ರೀಡಾಪಟುಗಳ ಪರವಾಗಿ 60ನೇ ವರ್ಷದ ಜನ್ಮದಿನೋತ್ಸವವನ್ನು ಆಚರಿಸಿಕೊಂಡಿದ್ದಾರೆ. ಅವರು ದಯವಿಟ್ಟು ನಮ್ಮ ಕ್ರೀಡಾಪಟುಗಳ ಇಚ್ಛೆಯಂತೆ ದಯವಿಟ್ಟು ಕೇಕನ್ನು ಕಟ್ ಮಾಡಿ ತಮ್ಮ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತೇನೆ. ಜೋರಾದ ಚಪ್ಪಾಳೆ ಬರಲಿ. 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ನಮ್ಮ ಜನಪ್ರಿಯ ತುಮಕೂರು ಗ್ರಾಮಾಂತರ ಶಾಸಕರು ಶ್ರೀಯುತ ಸುರೇಶ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇವೆ. Ready, sir? Happy birthday to you. Happy birthday to you. Happy birthday, dear Suresh sir. Happy birthday to you. ನಿಮ್ಮೆಲ್ಲರ ಪರವಾಗಿ you sir. May God ಎರಡು ತಂಡದ ಆಟಗಾರರನ್ನು ಸಾಲಾಗಿ ನಿಲ್ಲಿಸಬೇಕಾಗಿ ಕೇಳ್ಕೊತೇನೆ ಆಟಗಾರ್ತಿಯರನ್ನ. ಈಗ ಎರಡು ತಂಡದ ಆಟಗಾರ್ತಿಯ ಪರಿಚಯ ಇರ್ತದೆ. ಅಫಿಷಿಯಲ್ಸ್ ದಯವಿಟ್ಟು ಎರಡು ತಂಡದ ಆಟಗಾರ್ತಿಯರನ್ನ ಸಾಲಾಗಿ ನಿಲ್ಲಿಸಬೇಕಾಗಿ ಕೇಳ್ಕೊತೇನೆ. ಆಳ್ವಾಸ್ ಹಾಗೂ ಕುರುಬೂರು. ಅಫಿಷಿಯಲ್ಸ್ ಕೈಂಡ್ಲಿ ಲೈನ್ ಅಪ್. ಬೋತ್ ದ ಟೀಮ್ ಪ್ಲೇಯರ್ಸ್ ಕೈಂಡ್ಲಿ ಲೈನ್ ಅಪ್. ಎರಡು ತಂಡಗಳನ್ನ ಪರಿಚಯ ಮಾಡಿಕೊಳ್ಳಲಿದ್ದಾರೆ ನಮ್ಮ ಇಂದಿನ ಮುಖ್ಯ ಅತಿಥಿಗಳಾದಂತಹ ಜನಪ್ರಿಯ ಶಾಸಕರಾದಂತಹ ಶ್ರೀ ಸುರೇಶ್ ಗೌಡ ಸರ್, ಹಾಗೆ ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆಯ ಅಧ್ಯಕ್ಷರಾದಂತಹ ಲೋಕೇಶ್ವರ ಸರ್, ಧನ್ಯಕುಮಾರ್ ಸರ್, ವಿಕೆ ಫ್ರೂಟ್ಸ್ ಮಾಲೀಕರಾದಂತಹ ಪುರುಷೋತ್ತಮ್ ಸರ್, ನಮ್ಮ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂತಹ ನರಸಿಂಹರಾಜ ಸರ್, ಹಾಗೂ ಎಲ್ಲ ಗಣ್ಯರಿಗೂ ಕೂಡ ಈಗ ಎರಡು ತಂಡಗಳ ಪರಿಚಯ ಆಗ್ತಾ ಇದೆ. ಸುರೇಶ್ ಗೌಡ ಸರ್ ಎರಡು ತಂಡಗಳನ್ನ ಪರಿಚಯ ಮಾಡಿಕೊಂಡು ಕ್ರೀಡಾಪಟುಗಳಿಗೆ ಶುಭ ಹಾರೈಸಬೇಕು ಅಂತ ಹೇಳಿ ಕೇಳ್ಕೊಂತಿದ್ದೇನೆ. ನಿಮ್ಮ ಎಲ್ಲರ ಮೆಚ್ಚಿನ ಜನಪ್ರಿಯ ಶಾಸಕರಾದಂತಹ ಸುರೇಶ್ ಗೌಡ ಸರ್ ಅವರಿಗೆ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಒಂದು ಜೋರಾದ ಚಪ್ಪಾಳೆ. ಸುರೇಶ್ ಗೌಡರಿಗೆ ಒಂದು ಚಪ್ಪಾಳೆ ಬರಬೇಕು ಜೋರಾಗಿ. ಅವರೊಡನೆ ಶ್ರೀಯುತ ಎನ್ ನರಸಿಂಹರಾಜು, ಹಿರಿಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕರ್ನಾಟಕ, ಹಾಗೂ ಶ್ರೀಯುತ ಲೋಕೇಶ್ವರ್, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ ಹಾಗೂ ಉಪಾಧ್ಯಕ್ಷರು ಭಾರತೀಯ ಖೋಖೋ ಸಂಸ್ಥೆ. ಮೊದಲನೇದಾಗಿ ಪರಿಚಯ ಮಾಡಿಕೊಂಡ ತಂಡ ಆಳ್ವಾಸ್ ತಂಡ ಮೂಡುಬಿದ್ರಿ.
ಈಗ ಸುರೇಶ್ ಗೌಡರು ಪರಿಚಯ ಮಾಡ್ಕೊಂಡ ತಂಡ ಕುರುಬೂರು, ಮಂಡ್ಯ ಜಿಲ್ಲೆಯ ಕುರುಬೂರು ತಂಡ. ಈ ತಂಡದ ಅವರೊಂದಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ HD ಕುಮಾರ್ ಹಾಗೂ ಕುರುಬೂರು ತಂಡಕ್ಕೆ ಪರಿಚಯವನ್ನು ಮಾಡ್ಕೋತಾ ಇದ್ದಾರೆ ಶ್ರೀಯುತ N ನರಸಿಂಹರಾಜು, ಹಿರಿಯ ಉಪಾಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು, ತುಮಕೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಿರಿಯ ಉಪಾಧ್ಯಕ್ಷರು ಶ್ರೀಯುತ N ನರಸಿಂಹರಾಜು ಹಾಗೂ ಶ್ರೀಯುತ ಧನ್ಯಾ ಕುಮಾರ್, ಕನ್ನಡ ಸಂಘಟನೆಗಳ ಅಧ್ಯಕ್ಷ ಶ್ರೀಯುತ ಧನ್ಯಾ ಕುಮಾರ್ ರವರು, ಎಲ್ಲ ಅತಿಥಿಗಳು ಹಾಗೂ CH ರಾಮಕೃಷ್ಣಯ್ಯನವರು, ಪೊಲೀಸ್ ಇನ್ಸ್ಪೆಕ್ಟರ್, ಕರ್ನಾಟಕ ರಾಜ್ಯ ಪೊಲೀಸ್ನ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಶ್ರೀಯುತ ರಾಮಕೃಷ್ಣಯ್ಯನವರು ಕೂಡ ಎಲ್ಲ ಅತಿಥಿ ಗಣ್ಯರ ಪರಿಚಯವನ್ನು ಮಾಡ್ಕೋತಾ ಇದ್ದಾರೆ. ಈಗ ಚಾಲ್ತಿಯಲ್ಲಿರುವ ಪಂದ್ಯ ಆಳ್ವಾಸ್ ಮೂಡುಬಿದ್ರೆ ಹಾಗೂ ಕುರುಬೂರು ಖೋಖೋ ಸಂಸ್ಥೆ ಕುರುಬೂರು. ಈ ಪಂದ್ಯ ಫೈನಲ್ ಪಂದ್ಯ ಆಗಿರುತ್ತದೆ. ನಮ್ಮ ಎಲ್ಲ ಅತಿಥಿ ಗಣ್ಯರಿಗೆ ಶಾಸಕರಾದ ಶ್ರೀಯುತ ಸುರೇಶ್ ಗೌಡ್ರಿಗೆ, ಲೋಕೇಶ್ವರ್ ಅವರಿಗೆ ಹಾಗೂ ನಮ್ಮ ನರಸಿಂಹರಾಜು ಸರ್ ಅವರಿಗೆ ಹಾಗೂ ಧನಿಯಾ ಕುಮಾರ್ ಅವರಿಗೆ, ಎಲ್ಲ ಅತಿಥಿ ಗಣ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ ವಿವೇಕಾನಂದ ಕ್ರೀಡಾ ಸಂಸ್ಥೆ ತುಮಕೂರು. ಅತಿಥಿ ಗಣ್ಯರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ. ನಮ್ಮೊಂದಿಗಿದ್ದಾರೆ ಕುಮಾರ್ ಕಾರ್ಪೊರೇಟರ್, ದಯವಿಟ್ಟು, ಹಾಗೂ TK ಮಂಜುನಾಥ್ ರವರು ಸಹ ಇದ್ದಾರೆ, ಅವ್ರಿಗೂ ಕೂಡ HDK ಮಂಜುನಾಥ್ ಸರ್ ಕ್ಷಮಿಸಬೇಕು, ಹಾಗೂ ಭಾರತೀಶ್ ನಮ್ಮ ಅಂಗಡಿಯಲ್ಲಿ ಹಳೆ ಒಡವೆ ಎಕ್ಸ್ಚೇಂಜ್ ಮಾಡಿ ಹೊಸ ಒಡವೆ ತಗೊಂಡ್ರೆ ಅವ್ರಿಗೂ ಕೂಡ ನಮ್ಮ ವಿವೇಕಾನಂದ ಕ್ರೀಡಾ ಸಂಸ್ಥೆ ನಿಮ್ಮ ಹಳೆ ಒಡವೆಗಳಿಗೆ ಮಾರ್ಕೆಟ್ ಬೆಲೆಗೆ ವೆಲ್ಕಮ್ ಯು ಆಲ್ ಸರ್. ಕನ್ನಡ ಪರ್ವ ಒಕ್ಕೂಟದ ಅಧ್ಯಕ್ಷರಾದ ಶಂಕರ್ ಅವರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದೆ ವಿವೇಕಾನಂದ ಕ್ರೀಡಾ ಸಂಸ್ಥೆ. ಚಂದ್ರಶೇಖರ್ ಪಾಚೀರ್ ಅವರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಹಾಗೂ ಯುವ ಮುಖಂಡರು ಶ್ರೀಯುತ ಕಿರಣ್ ರವರು ಕೂಡ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಮರಳೂರು ದಿನೆಯ ಕೌನ್ಸಿಲರ್ ಆಗಿದ್ದ ಇಸ್ಮಾಯಿಲ್ ರವರು ಕೂಡ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 27ನೇ ವಾರ್ಡಿನ ಕಾರ್ಪೊರೇಟರ್ ಇಸ್ಮಾಯಿಲ್ ರವರು ಕೂಡ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದೆ ವಿವೇಕಾನಂದ ಕ್ರೀಡಾ ಸಂಸ್ಥೆ.
ಚಾಲ್ತಿಯಲ್ಲಿರುವ ಪಂದ್ಯದ ಅಂಕಗಳು 13-2 ಕುರುಬೂರು ತಂಡದ ಪರವಾಗಿ. 13 ಅಂಕವನ್ನು ಕುರುಬೂರು ತಂಡ ಗಳಿಸಿಕೊಂಡಿದೆ, 2 ಅಂಕವನ್ನು ಆಳ್ವಾಸ್ ಕಾಲೇಜ್ ತಂಡ ಗಳಿಸಿಕೊಂಡಿದೆ. ಈಗ ಚಾಲ್ತಿಯಲ್ಲಿರುವ ಮಹಿಳಾ ವಿಭಾಗದ ಫೈನಲ್ ಪಂದ್ಯ ದಿವಂಗತ ಚಂದ್ರಕಲಾ ಕಪ್ಗಾಗಿ ಆಡ್ತಾ ಇದೆ. ಈ 2 ತಂಡಗಳು ಚಂದ್ರಕಲಾ ಕಪ್ಗಾಗಿ ಆಡ್ತಾ ಇದ್ದಾರೆ. ಆಳ್ವಾಸ್ ಮೂಡುಬಿದ್ರೆ ಹಾಗೂ KKSC ಕುರುಬೂರು ತಂಡ.
ಹಲೋ, ನಮ್ಮ ಆರ್ಯ ವೈಶ್ಯ ಮಂಡಳಿಯ ಶ್ರೀಧರ್ ಅವರು ಕೂಡ ಇದ್ದಾರೆ, KT ವಿಶ್ವಣ್ಣ ಅವರು ಕೂಡ ಬಂದಿದ್ದಾರೆ. ಈ ಎಲ್ಲ ಅತಿಥಿಗಣ್ಯ ಶ್ರೀಧರ್ ಸರ್ ಹಾಗೂ KT ವಿಶ್ವಣ್ಣ, ಈ ಎಲ್ಲ ಅತಿಥಿ ಗಣ್ಯರಿಗೆ ಸ್ವಾಗತವನ್ನು ಕೋರ್ತಾ ಇದೆ ವಿವೇಕಾನಂದ ಕ್ರೀಡಾ ಸಂಸ್ಥೆ. ಕ್ರೀಡಾಪಟುಗಳಿದ್ದರೆ ಕ್ರೀಡೆ, ಆತ್ಮೀಯರೇ, ಕ್ರೀಡಾಪಟುಗಳಿದ್ದರೆ ಕ್ರೀಡೆ, ದಾನಿಗಳಿದ್ದರೆ ಮಾತ್ರ ಕ್ರೀಡಾಕೂಟ. ಇದು ನನ್ನ ಸ್ವಂತ ಅನುಭವ. ಕ್ರೀಡಾಪಟುಗಳಿದ್ದರೆ ಮಾತ್ರ ಕ್ರೀಡೆ ಇರೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಒಂದು ಕ್ರೀಡೆ ಆಗಲಿ, ಯಾವುದೇ ಒಂದು ಸಂಸ್ಥೆಯಲ್ಲಾಗಲಿ ಆಡೋಂಥ ಕ್ರೀಡಾಪಟುಗಳಿದ್ದರೆ ಮಾತ್ರ ಆ ಸಂಸ್ಥೆಯಲ್ಲಿ ಕ್ರೀಡೆ ಉಳ್ಕೊಳ್ಳುತ್ತೆ. ಹಾಗೆ ಆ ಒಂದು ಸಂಸ್ಥೆ ಒಂದು ಕ್ರೀಡಾಕೂಟನ ಆಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ದಾನಿಗಳಿದ್ದರೆ ಮಾತ್ರ ನಾವು ಕ್ರೀಡಾಕೂಟವನ್ನು ಆಯೋಜನೆ ಮಾಡೋಕ್ಕಾಗುತ್ತೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಕ್ರೀಡಾಕೂಟವನ್ನು ಆಯೋಜನೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ವಿವೇಕಾನಂದ ಕ್ರೀಡಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ತನುಮನ ಧನ ಸಹಾಯ ಮಾಡಿ ಈ ಕ್ರೀಡಾಕೂಟವನ್ನು ಯಶಸ್ವಿ ಮಾಡೋದಕ್ಕೆ ಸಹಾಯ ಮಾಡಿದಂಥ ಎಲ್ಲ ದಾನಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ನಮ್ಮ ಅಂಗಡಿಯಲ್ಲಿ ಹಳೆ ಒಡವೆ ಎಕ್ಸ್ಚೇಂಜ್ ಮಾಡಿ ಹೊಸ ಒಡವೆ ತಗೊಂಡ್ರೆ ಅದೃಷ್ಟಾನೆ. ನಿಮ್ಮ ಹಳೆಯ ಒಡವೆಗಳಿಗೆ ಮಾರ್ಕೆಟ್ ಬೆಲೆಗಿಂತ ಗ್ರಾಮ್ಗೆ ₹100 ಜಾಸ್ತಿ ಕೊಡ್ತೀವಿ. ನಮ್ಗೆ ಒಳ್ಳೆ ಪ್ರಾಫಿಟ್ ಕೊಡಿ. ನಿಲ್ಲಿಸಿ. ಹಳೆಯ ಒಡವೆಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಗ್ರಾಮಿಗೆ ₹100 ಜಾಸ್ತಿ ಆಗುವುದು ಲಾಭವಾಗಿ ಇರಬಹುದು. ಹೊಸ ಒಡವೆ ಕೊಳ್ಳುವಾಗ ₹1000 ನಷ್ಟ ಆಗೋದು ನಿಮಗೆ ಗೊತ್ತಾಗಲ್ಲ. ಅಟಿಕಾಗೆ ಬನ್ನಿ, ನಿಮ್ಮ ಹಳೆಯ ಒಡವೆಗಳನ್ನು ಅಧಿಕ ಬೆಲೆಗೆ ಮಾರಿ ಕ್ಯಾಶ್ ತಗೊಂಡು ಹೋಗಿ ನಿಮಗೆ ಇಷ್ಟವಾದ ಒಡವೆಗಳನ್ನು ತಗೊಳ್ಳಿ. ಗೋಲ್ಡ್ ಕಂಪನಿ. ಬಂಗಾರ ತಗೊಳ್ಳಕ್ಕೆ ಒಳ್ಳೆ ಜಾಗ ಹುಡುಕ್ತೀವಿ, ಬಂಗಾರ ಮಾರೋದಿಕ್ಕೆ ಇಲ್ಲಿ ನೋಡಿ ಹೇಗೆಲ್ಲ ಮಾಡ್ತಾರೆ. 9 ಅಂಕಗಳನ್ನ ಗಳಿಸಿದೆ. ಕೆಲವರು ಹೇಳ್ತಾರೆ ನಿಮ್ಮ ಮನೆಗೆ ಬಂದು ಚಿನ್ನ ತಗೋತೀವಿ ಅಂತ. ನೀವು ಮಾರೋದು ಚಿನ್ನನ ಇಲ್ಲ ಹಳೆ ಕಬ್ಬಿಣನ? ಅಟಿಕಾಗೆ ಬನ್ನಿ, ನಿಮ್ಮ ಚಿನ್ನವನ್ನ ಜರ್ಮನ್ ಟೆಕ್ನಾಲಜಿಯಲ್ಲಿ ಚೆಕ್ ಮಾಡಿ ಅಧಿಕ ಬೆಲೆ ಕೊಡ್ತಾರೆ. ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಸರಿಯಾದ ಜಾಗ ಅಟಿಕಾನೆ. ಗೋಲ್ಡ್ ಕಂಪನಿ. ನಮ್ಮ ಈ ಕ್ರೀಡಾಕೂಟದ ಮತ್ತೋರ್ವ ದಾನಿಗಳಾದಂಥ ಡಿ ರಾಜಶೇಖರ್ ಸರ್ ಅವರು, ಪ್ರಾಜೆಕ್ಟ್ ಮ್ಯಾನೇಜರ್, ನಿರ್ಮಿತಿ ಕೇಂದ್ರ ಅವರು ಬಂದಿದ್ದಾರೆ. ಅವರಿಗೆ ಕ್ರೀಡಾಕೂಟದ ಪರವಾಗಿ ಸುಸ್ವಾಗತ ಸರ್. ಹಾಗೆ ವೆಂಕಟೇಶ್ವರ ಇಂಜಿನಿಯರ್ ವರ್ಕ್ಸ್ನ ಮಾಲೀಕರಾದಂಥ ಸ್ವಾಮಿಯವರು ನಮ್ಮ ಈ ಕ್ರೀಡಾಕೂಟದ ದಾನಿಗಳು ಕೂಡ. ಅವರು ಕಾರ್ಯದ ನಿಮಿತ್ತ ಹೊರಡಬೇಕಾಗಿದೆ. ಅವರು ನಮ್ಮನ್ನು ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ವೆಂಕಟೇಶ್ವರ ಇಂಜಿನಿಯರ್ ವರ್ಕ್ಸ್ನ ಮಾಲೀಕರಾದಂಥ ಸ್ವಾಮಿ ಸರ್ ಅವರು ಈ ಒಂದು ಮೊಮೆಂಟು ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಖಜಾಂಚಿಗಳಂತ ಶ್ರೀಯುತ ಹರೀಶ್ ಕುಮಾರ್ ಅವರು ಹಾಗೂ ಜಂಟಿ ಕಾರ್ಯದರ್ಶಿಗಳಂತ ಪ್ರೀತಮ್ ಸರ್ ಅವರು ಹಾಗೂ ನಮ್ಮ ಎಲ್ಲ ಸದಸ್ಯರು ಸೇರಿ ನಡೆಸ್ಕೋಬೇಕಂತ ಕೇಳ್ಕೊತಿದ್ದೀನಿ. ವೇದಿಕೆ ಮುಂಭಾಗದಲ್ಲಿ ಹೋಗಿ ಒಂದು ನಮ್ಮ ಚಿಕ್ಕ ಕಾಣಿಕೆಯನ್ನು ನೀಡ್ಕೋಬೇಕು, ಇಸ್ಕೋಬೇಕು ಅಂತ ಹೇಳಿ ವೆಂಕಟೇಶ್ವರ ಇಂಜಿನಿಯರ್ ವರ್ಕ್ಸ್ನ ಮಾಲೀಕರಾದಂಥ ಸ್ವಾಮಿಯವ್ರನ್ನ ಕೇಳ್ಕೊತಿದ್ದೀನಿ. ಧನ್ಯವಾದಗಳು ಸರ್. ನಿಮ್ಮ ಈ ಸಹಕಾರ ಇದೇ ಥರ ಇರಲಿ. ನಿಮಗೆ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಕೇಳ್ಕೊತಾ ಇದ್ದೀನಿ. ಒಂದು ಜೋರಾದ ಚಪ್ಪಾಳೆ ಕೊಡ್ಬೋದು ದಾನಿಗಳಿಗೆ. ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂಥ ಸ್ವಾಮಿಯವರಿಗೆ ಧನ್ಯವಾದಗಳು ಸರ್.
ಇದು ಮೊದಲನೇ ಕರೆ. ಪುರುಷರ ವಿಭಾಗದ ಫೈನಲ್ ಪಂದ್ಯಕ್ಕೆ ಬೆಂಗಳೂರು ಪಯನಿಯರ್ಸ್ ಹಾಗೂ ಆಳ್ವಾಸ್ ಕಾಲೇಜ್ ಮತ್ತು ಬೆಂಗಳೂರು ಪಯನಿಯರ್ಸ್ ತಂಡದ ಪುರುಷರ ವಿಭಾಗದ ತಂಡಗಳಿಗೆ ಇದು ಪ್ರಥಮ ಕರೆ. ಪುರುಷರ ವಿಭಾಗದ ಫೈನಲ್ ಪಂದ್ಯಕ್ಕೆ ಇದು ಪ್ರಥಮ ಕರೆ. ಇಲ್ಲಿ ನೆರೆದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಗಮನಕ್ಕೆ, ಈ ಕ್ರೀಡಾಕೂಟಕ್ಕೆ ಒಂದು ತಿಂಗಳು ಮುಂಚಿತವಾಗಿ ಇದೇ ಕ್ರೀಡಾಂಗಣದಲ್ಲಿ ವಿವೇಕಾನಂದ ಕ್ರೀಡಾ ಸಂಸ್ಥೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿತ್ತು. ಅವತ್ತು ಕೂಡ ನಾವು ಅನೌನ್ಸ್ ಮಾಡಿದ್ವಿ. ಇನ್ನು ಒಂದು ತಿಂಗಳು ಅಥವಾ 2 ತಿಂಗಳಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತು ನಾವು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಮತ್ತೊಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಇನ್ನು 6 ತಿಂಗಳೊಳಗಾಗಿ ಇದೇ ಅಂಕಣದಲ್ಲಿ ರಾಷ್ಟ್ರ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಎಲ್ಲಾ ಕ್ರೀಡಾಭಿಮಾನಿಗಳು ಇದೇ ರೀತಿಯಲ್ಲಿ ಬಂದು ರಾಷ್ಟ್ರ ಮಟ್ಟದ ಕ್ರೀಡಾಕೂಟವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಂತ ಇದ್ದೀನಿ. ಹಾಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿರುವಂತ ಸುರೇಶ್ ಗೌಡ ಸರ್ ನಮ್ಮ ಎಲ್ಲರನ್ನು ಉದ್ದೇಶಿಸಿ, ಕ್ರೀಡಾಪಟುಗಳನ್ನು ಉದ್ದೇಶಿಸಿ, ಕ್ರೀಡಾಭಿಮಾನಿಗಳನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಂತ ಇದ್ದೀನಿ.